ರೀತಿ ಪ್ರೋತ್ಸಾಹಿಸಿದ್ದಾರೆ. ನನಗೆ ಈ ಮಕ್ಕಳ ಜೊತೆ ವರ್ಕ್ ಮಾಡೋದಕ್ಕೆ ಭಾಳ ಇಷ್ಟ ಆಯಿತು. ಒಂದು ಮನೆ ಅಟ್ಮಾಸ್ಫಿಯರ್ ಇತ್ತು. ನಾನು ಹೇಗಿದ್ರು ನೋಡ್ತಾ ಇದ್ದೀರಾ, ನಾನು ಅಜ್ಜಿಗೆ ಕೊಡಬೇಕಾದ ಗೌರವ ಎಲ್ಲರೂ ಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹಾಗೆ ಪಿಕ್ಚರು ಅವ್ರ ಮನಸ್ಸು ಹೇಗಿದೆಯೋ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಲಾಂಚ್ ಮಾಡ್ತೀನಿ. ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ವರ್ಗದವ್ರಿಗೆ ನಮಸ್ಕಾರ, ಮತ್ತು ಸಿನಿಮಾ ತಂಡದವ್ರಿಗೆ, ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯವರಿಗೆ ನನ್ನ ನಮಸ್ಕಾರ. ಈಗಾಗಲೇ 1 ಇಯರ್ ಮುಂಚೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ. ಚೆನ್ನಾಗಿ ರೀಚ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಬಂತು. ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದ್ದೀವಿ. ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಆಮೇಲೆ 3 ಸಾಂಗ್ ನೋಡಿದ್ದೀರಾ. ಅತಿ ಶೀಘ್ರದಲ್ಲೇ ಏಪ್ರಿಲ್ 18ಕ್ಕೆ ಸಿನಿಮಾ ತೆರೆ ಕಾಣಲಿದೆ. ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಆ್ಯಂಡ್ ಚಂದನ್ ಅವರು ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ DOP ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂಥ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು. ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಧನ್ಯವಾದಗಳು. ಅನುಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಇದಲ್ಲದೆ ಎಲ್ಲ ಟೆಕ್ನಿಷಿಯನ್ಸು ಆ್ಯಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ತುಂಬ ಸಪೋರ್ಟಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡಾಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು, ಗಿರಿಜಾ ಲೋಕೇಶು, ಶೋಭರಾಜು, ಯಶ್ ಶೆಟ್ಟಿ, ಆಮೇಲೆ ವಿ ಮನೋಹರ್ ಅವರು, ಮಿಮಿಕ್ರಿ ದಯಾನಂದು, ಚಂದನ್ ಅವರು, ಅನುಷ ಅವರು, ಹೀಗೆ ದೊಡ್ಡ ತಾರಾಗಣ ಇದೆ. ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದ್ದಾರೆ, ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ. ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಇದಕ್ಕೆ ಮುಂಚೆ ಯಾವುದು ಮಾಡಿಲ್ಲ, ಇದು ಮೊದಲನೇ ಸಿನಿಮಾ ಸರ್. ಸರ್, ಒಂದು 3 ಚಿಕ್ಕ ಪುಟ್ಟ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೀನಿ ಸರ್. ಸರ್, ಒನ್ಲೈನ್ ಅಂತಂದರೆ ನಾರ್ಮಲ್ಲಾಗಿ ಒಬ್ಬ ಯುವಕ ಸಾಮಾನ್ಯವಾಗಿ ಒಬ್ಬ ಕಳ್ತನ ಮಾಡ್ತಾ ಇರ್ತಾನೆ. ಸೊ ಅವನು ಒಂದು ಪ್ರೀತಿ ಬಲೆಯಲ್ಲಿ ಸಿಗಾಕೊಂಡಾಗ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅವನು ಯಾರಿಗೋಸ್ಕರ ಏನೆಲ್ಲ ಒಳ್ಳೆಯವನಾಗಿ ಬದಲಾಗಿ ಏನೆಲ್ಲ ಒಳ್ಳೇದು ಮಾಡ್ತಾನೆ ಅನ್ನೋದೇ ಒಂದು ಸಿಂಗಲ್ ಏನಾಗುತ್ತೆ ಸರ್. ಹೌದು ಸರ್, ಸಿಟಿ ಮಾರ್ಕೆಟಲ್ಲೇ ಎಂಟೈರ್ ಶೂಟಿಂಗ್ 60-70% ಸಿಟಿ ಮಾರ್ಕೆಟಿಗೆ ಶೂಟಿಂಗ್. ಹೌದು ಹೌದು ಸರ್, ಹೌದು. ಇಷ್ಟು ದಿನ ಮಚ್ಚು ಲಾಂಗು ಎಲ್ಲ ತೋರಿಸ್ಕೊಂಡು ಬಂದರು ಸರ್. ಅದಕ್ಕೆ ಅದೇ ಮಾರ್ಕೆಟಲ್ಲೇ ಪ್ರಥಮ ಬಾರಿಗೆ ಪ್ರೀತಿನ ತೋರಿಸೋಣ ಅಂತ ಪ್ರಯತ್ನ ಪಟ್ಟಿದ್ದೀವಿ ಸರ್. ಬೇರೆ ಏನಾದರೂ ಪ್ರಶ್ನೆ? ಪತ್ರಿಕಾ ಮಾಧ್ಯಮದವ್ರಿಗೆ, TV ಮಾಧ್ಯಮದವ್ರಿಗೆ, ಯೂಟ್ಯೂಬ್ ಚಾನಲ್ನವ್ರಿಗೆ ಎಲ್ರಿಗೂ ನಮಸ್ಕಾರ. ಮತ್ತು ನಮ್ಮ ತಂಡದ ಎಲ್ರಿಗೂ, ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಶಿವ ಸಾರು ಮತ್ತು ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಕದೀಮ. ಆದರೂ ಸಹ ಅವರು ತುಂಬ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾನ ಒಂದು ತೊಗೊಂಬಂದಿದ್ದಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ. ಎಲ್ರಿಗೂ ನೋಡಲಿ, ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ. ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸಾರು ಫುಲ್ ಅಬ್ಬರ ಮಾಡಿದ್ದಾರೆ. ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ. ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂಥ ಚಾನ್ಸಸ್ ಇದೆ. ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಆದರೂ ಸಹ ತುಂಬ ಅನುಭವ ಇರತಕ್ಕಂಥ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟಲ್ಲಿ ಮಾಡಬೇಕು. ಭಾಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದರೆ, ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು, ಮತ್ತು ಸಂಡೇ ಬಜಾರಲ್ಲಿ ಮಾಡಬೇಕು, ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ವಿಷಯ. ಅದನ್ನು ಅದೇ ಜಾಗದಲ್ಲೇ ಯಾಕೆಂದ್ರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ, ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ. ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ, ನಾವು ಅಲ್ಲೇ ಲೈವಾಗಿ ಅಲ್ಲೇ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕು, ಯಾವುದು ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಾಬು ಸರ್ಗೂ ಧನ್ಯವಾದ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಕೂಡ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ. ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರದ್ದು ಮೊದಲನೇ ಸಿನಿಮಾ ಆದರೂ ಸಹ ಅವರು ಒಂದು 5-6 ಸಿನಿಮಾಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಅನುಭವ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಆ್ಯಕ್ಷನ್ ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ. ವಂಡರ್ಫುಲ್ ಸರ್. ಸೊ ಹಾಗಾಗಿ ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ರಿಗೂ ಮನೋರಂಜನೆ ಕೊಡ್ತಕ್ಕಂಥ ಸಿನಿಮಾ ನಮ್ಮ ಕದೀಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ಸಹ ಪ್ರೋತ್ಸಾಹ ಯಾವಾಗಲೂ ಎಲ್ಲರದ್ದು ಇದ್ದೇ ಇರುತ್ತೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಧನ್ಯವಾದ. ಬೈಕ್ ಇಟ್ಕೊಂಡು ಮಾತಾಡೋದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ನಮ್ಗಳಿಗೆ. ಕೆಲಸ ಎಷ್ಟು ಬೇಕಿದ್ರೂ ಮಾಡ್ಬೋದು. ಸೊ ಒಂದೇ ಲೈನಲ್ಲಿ ನನ್ನ ಅನುಭವ ಹೇಳೋದೇನೆಂದರೆ, ತುಂಬ ಒಳ್ಳೆ ತಂಡ. ಯೂಶ್ವಲಿ ನಮ್ಮ ಸಿನಿಮಾದಲ್ಲಿ ಒಂದು ಸೇಸ್ ಇದೆ, ತೆಂಗಿನಕಾಯಲ್ಲಿರೋ ಸಂಬಂಧ ಕುಂಬಳಕಾಯಲ್ಲಿರಲ್ಲ ಅಂತ ಹೇಳ್ಬಿಟ್ಟು. ಸೊ ಶುರುವಾಗುವಾಗ ಎಷ್ಟು ಬಾಂಧವ್ಯವಾಗಿ ಎಷ್ಟು ಚೆನ್ನಾಗಿರ್ತೀವಿ ಅಂದರೆ ಅಷ್ಟು ಚೆನ್ನಾಗಿರ್ತೀವಿ. ಅದೇ ಮುಗಿತಾ 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 ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಅವನು ಇವನು. ಬಟ್ ಎಸ್ಪೆಷಲಿ ಈ ಟೀಮು ಎಂಟೈರ್, ನಾಟ್ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋಯಿನ್, ಲೈಟ್ ಹುಡುಗರು, ಮೇಕಪ್, ಕಾಸ್ಟ್ಯೂಮ್, ಹೆಸರು ಹೇಳ್ದೇ ಕಂಪ್ಲೀಟ್ ಟೀಮು ಅದೆಷ್ಟು ಚೆನ್ನಾಗಿ ಕೂಡ್ಕೊಂತು ಅಂತ ಹೇಳಿದ್ರೆ, ದೇವ್ರ ಆಶೀರ್ವಾದ. ದೇವರೇ ಎಲ್ಲರೂ ತೊಗೊಂಬಂದು ಕೂಡಿಸಿದ್ರು. ಫಸ್ಟ್ ನಾನು ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಟೀಮ್ನ ಪರಿಚಯ ಮಾಡಿಸಿದ ನನಗೆ ಶಶಾಂಕ್ ಸರ್ ಕಡೆಯಿಂದ ಈ ಸಿನಿಮಾ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸೊ ನೋಡಿದೆ, ಒಂದು ಹೊಸ ತಂಡ ಚೆನ್ನಾಗಿತ್ತು. ಓಕೆ, ಸೊ ಮಾತಾಡಿ ಕೆಲಸ ಮಾಡೋಣ ಅಂತ ಶುರು ಮಾಡಿದೆ. ಶುರು ಮಾಡ್ತಾ 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 ಆ ಸಿನಿಮಾನೇ ಆಯ್ಕೆ ಮಾಡ್ಕೊಳ್ತು. ಎಸ್ಪೆಷಲಿ ವೆರಿ ಗುಡ್ ಸೋಲ್ಸ್ ಪ್ರತಿಯೊಂದೂ. ಒಬ್ಬರ ಹೆಸರು ಹೇಳಿರೋ ಒಬ್ಬರು ಹೆಸರು ಬಿಟ್ಟರೆ ಚೆನ್ನಾಗಿರಲ್ಲ, ಪ್ರತಿಯೊಬ್ಬರು. ಸೊ ಅದೊಂದು ತುಂಬ ಖುಷಿ ಕೊಟ್ಟಂಥ ಅನುಭವ ಈ ಸಿನಿಮಾದಲ್ಲಿ. ಸೊ ಎಸ್ಪೆಷಲಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಯಶಸ್ವಿನಿ ಮೇಡಮ್ ಅವರು. ಸೊ ಅವರು ಅವ್ರ ವಯಸ್ಸು ಚಿಕ್ಕದು, ಬಟ್ ಅವ್ರು ಎಲ್ಲರೂ ಒಂಥರ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ನೋಡ್ತಾಯಿದ್ರು. ಪ್ರತಿಯೊಬ್ಬರೂ ಅವ್ರದ್ದು ಏನೇ ಕಷ್ಟ, ಏನೇ ನೋವು, ಏನೇ ಇದ್ರೂ ಇಮಿಡಿಯೇಟ್ ರಿಯಾಕ್ಟ್ ಮಾಡೋರು. ಸೊ ಕೇಳೋಕ್ಕೆ ಮುಂಚೆನೇ ರಿಯಾಕ್ಟ್ ಮಾಡೋರು. ಸೊ ನನಗೆ ತುಂಬ ಹೊಸ ಅನುಭವ. ನಾನೊಂದು 20 ವರ್ಷದ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಈ 20 ವರ್ಷದಲ್ಲಿ ಈ ಸಿನಿಮಾ ತುಂಬ ಒಳ್ಳೆಯ ಅನುಭವ. ಎಷ್ಟರ ಮಟ್ಟಿಗೆ ಈ ಅನುಭವ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಒಂದು ಡೆತ್ ಬೆಡ್ಡಲ್ಲಿ ಇರ್ತಾನೆ. ಅದು 1 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, 1 ವಾರ ಆಗಿರ್ಬೋದು, 1 ದಿವಸ ಆಗಿರ್ಬೋದು, 10 ದಿನನೇ ಆಗಿರ್ಬೋದು, 1 ತಿಂಗಳೇ ಆಗಿರ್ಬೋದು, 1 ವರ್ಷನೇ ಆಗಿರ್ಬೋದು. ಸೊ ಆ ಡೆತ್ ಬೆಡ್ಡಲ್ಲಿ ಇರೋ ಟೈಮಲ್ಲಿ ನೆನಪಿಗೆ ಬರುವಂಥ ದಿನಗಳು ಈ ಕೆಲಸ ಮಾಡಿದಂಥ ಕದೀಮ ಸಿನಿಮಾ ಕೆಲಸ ಮಾಡಿದಂಥ ದಿನಗಳು, ಅಷ್ಟು ಮೆಮೊರಿಯಲ್ ಇರೋಂಥ ದಿನಗಳು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಒಂದೊಳ್ಳೆ ಸಿನಿಮಾ ಮಾಡಿದ್ವಿ, ಒಂದೊಳ್ಳೆ ತಂಡ ಕಟ್ಕೊಂಡು, ದಯವಿಟ್ಟು ಆಶೀರ್ವದಿಸಿ. ಥ್ಯಾಂಕ್ ಯು. ಈ ಸಿನಿಮಾ ಶಶಾಂಕ್ ಸರ್ ಕಡೆಯಿಂದ ಬಂತು. ಗೋಳಿ ಆದಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಈ ಸಿನಿಮಾ ಕತೆ ಪ್ರದೀಪ್ ಸರ್ ಹೇಳಿದಾಗ ನಮಗೂ ಖುಷಿ ಆಯಿತು. ಈ ಸಿನಿಮಾ ವರ್ಕ್ ಮಾಡಬೇಕಂತ ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಏಪ್ರಿಲ್ 18 ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಮೊದಲನೇದಾಗಿ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಟೀಮ್ ಅಂತ ಇದ್ದು, ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿಯಾಗಿ ಬೆಳ್ಕೊಂಬಂದಂಥ ಸಿನಿಮಾ ಇದು ಕದೀಮ. 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್, ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ. ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿದ್ದು ಇದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ನೀವು ಕಾಪಾಡ್ಕೋಬೇಕು ಅವ್ರನ್ನ. ಮುಂದೆ ಹಲವಾರು ಸಿನಿಮಾ ಬರೋ ಹಾಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ 5 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಹಾಗೂ ಒಂದು ಬಿಟ್ ಸಾಂಗ್ ಇದೆ. ಬಿಟ್ ಸಾಂಗ್ನ ನಾನೇ ಕೂಡ ಬರೆದಿದ್ದೀನಿ. ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ, ಚಿಕ್ಕ ಪ್ರಯತ್ನ. ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ. ಅದಕ್ಕೆ ನನಗೆ ಸಂಪೂರ್ಣ ಸಾಥ್ ಕೊಟ್ಟಂಥ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್, ಬಹಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲಿರಲಿ. ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇ, ನಮ್ಮ DOP ಸರ್ ವರ್ಕು, ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವರು ಬಂದ ಮೇಲೆ ಒಂದು ಬೇರೆ ಥರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಒಂದು ಸಪೋರ್ಟಿಂದ, ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ನಮ್ಮ ಎಡಿಟರ್ ಉಮೇಶ್ ಅವರು, ಎಲ್ಲರ ಪ್ರತಿಯೊಬ್ಬರ ಕೆಲಸನೂ
ನೀವೆಲ್ಲರೂ ಮೆಚ್ಕೋತೀರಾ ಆ್ಯಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಡುಗಳು 3 ಸಾಂಗ್ ಕೇಳಿದ್ದೀರಾ, ಇನ್ನೂ 2 ಸಾಂಗ್ ಫುಲ್ ಸಾಂಗ್ ಬರುತ್ತೆ, ಹಾಗೆ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ. ಎಲ್ಲರೂ ಆಶೀರ್ವದಿಸಿ, ಹರಿಸಿ, ಹಾರೈಸಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಒಂದು ಸಾಂಗ್ ಹಾಡಿದ್ನ, ಒಂದು ಸಾಂಗ್ ಅಂದರೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ನನ್ನ ಗೆಳೆಯನ್ನ ನಾನು ಎಷ್ಟರ ಮಟ್ಟಿಗೆ ವಿಜೃಂಭಿಸ್ಬೇಕೋ ಅಷ್ಟು ಮಾಡಿದ್ದೀನಿ. ಅದೊಂದು ದೊಡ್ಡ ಕಥೆ. ಸುಮಾರು 1.5-2 ತಿಂಗಳಾಯಿತು. ಅಷ್ಟು ಕಾಲಾವಕಾಶ ಕೊಟ್ಟರು. ಹಾಗೆ ನಾನು ಇನ್ನೂ ಕೂಡ ಎಕ್ಸ್ಟ್ರಾನು ತೊಗೊಂಡಿದ್ದೀನಿ ಸ್ವಲ್ಪ ಕಾಲಾವಕಾಶ. ಅದನ್ನು ಕ್ಷಮೆನೂ ಕೂಡ ಕೇಳ್ತೀನಿ. ಏನಂದರೆ ಒಂದು ಅದ್ಭುತವಾದಂಥ ಒಂದು ಔಟ್ಪುಟ್ ಬರಬೇಕು ಅನ್ನೋ ಒಂದು ಆಸೆಯಿಂದ ನನ್ನ ಇಡೀ ಪ್ರೋಗ್ರಾಮರ್ಸ್ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಬ್ಯಾಕ್ ಬೋನ್ ಸುಗು ಅಣ್ಣ, ಅವ್ರಿಗೆ ನಾನು ಬಹಳನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನನ್ನ ಪ್ರತಿಯೊಂದು ಸಿನಿಮಾದ ಕೆಲಸಗಳಿಗೂ ನನ್ನ ಪ್ರೋಗ್ರಾಮರ್ಸ್ ಬಹಳ ಮುಖ್ಯವಾಗ್ತಾರೆ. ಎಲ್ಲರ ಸಾಥು, ಇಡೀ ತಂಡದ ನನ್ನ ಪ್ರೊಡಕ್ಷನ್ ಸಾಥು, ಎಲ್ಲರ ಸಾಥಿಂದ ಒಂದು ಒಳ್ಳೆ ಔಟ್ಪುಟ್ ಬರೋಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ. ಖಂಡಿತ ಅಣ್ಣ, ಖಂಡಿತ. ಯಾಕೆಂದರೆ ಇದು ಹೊಸಬ್ರು ತಂಡ ಅಂತ ನನಗೆ ಶುರುನಲ್ಲಿ ಅನ್ನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತಂದರೆ, ಒಂದು ಉದಾಹರಣೆ ಹೇಳ್ತೀನಿ. ವಿಕ್ರಮ್ ಮೋರ್ ಸರ್, ನಮ್ಮ ಸ್ಟಂಟ್ ಕೊರಿಯೋಗ್ರಾಫರು, ನನ್ನ ಬ್ರದರ್ನ ಫಸ್ಟ್ ಡೇ ನೋಡಿ ಅವ್ರಿಗೆ ಈಸಿಯಾಗಿ ಒಂದೊಂದು ಸ್ಟಂಟ್ಸ್ಗಳನ್ನ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಂದರು. ಯಾವಾಗ ಶುರುವಾಯಿತು, ಈ ಮನುಷ್ಯನಲ್ಲಿ ಒಂದು ಸ್ಪಾರ್ಕ್ ಇದೆ ಅಲ್ಲಿ. ಅಂದರೆ ತುಂಟತನ ಬಹಳ ಶುರುನಲ್ಲಿರುತ್ತೆ, ಬಟ್ ಯಾವಾಗ ಕೆಲಸ ಟೇಕ್ ಅಂತ ಆ್ಯಕ್ಷನ್ ಅಂತ ಬರುತ್ತೆ, ಅಲ್ಲಿ ಒಂದು ಸ್ಪಾರ್ಕ್ ಬೇರೆ ಥರನೇ ಇದೆ. ನೀವೆಲ್ಲರೂ ಸಿನಿಮಾದಲ್ಲಿ ಬಹಳನೇ ಖುಷಿ ಪಡ್ತೀರಾ, ಒಬ್ಬ ಹೊಸ ಆ್ಯಕ್ಷನ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅಂತ. ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅವರೇ ಕೂಡ ಆ್ಯಕ್ಚುಲಿ ಸೆಕೆಂಡ್ ಅಂದರೆ ಇದು ತುಂಬ 3 ದಿನ ನಮ್ಮ ನಿಜವಾಗ್ಲೂ ಆ್ಯಕ್ಚುಲಿ ಅವರು ವಿಕ್ರಮ್ ಅವರು ಬಹಳ ಪ್ರೊಡ್ಯೂಸರ್ಗೆ ಬಹಳ ಥ್ಯಾಂಕ್ಸ್ ಹೇಳಿದ್ರು. ಯಾಕೆಂದರೆ ಅವ್ರು ಕೇಳಿದ್ದನ್ನು ಎಲ್ಲ ಸಲಕರಣೆಗಳನ್ನು ಅಂದರೆ ಎಲ್ಲ ಇದನ್ನು ಕೊಟ್ಟು ಇವರು ಚೆನ್ನಾಗಿ ನಟಿಸಿದ್ರು. ಆ್ಯಂಡ್ ಕೊನೆ ದಿನ ಆ್ಯಕ್ಚುಲಿ ಎಲ್ಲರೂ ಮಾಡಿಬಿಟ್ಟು ಹೋದ್ರು. ಅಂದರೆ ಒಂದು ಸೂಪರ್, ನಾವು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಿಗೆ ನೀವು ನಟನೆ ಅಂದರೆ ಆ್ಯಕ್ಷನ್ ಮಾಡ್ತೀರಾ ಅನ್ನೋ ಸೀಕ್ವೆನ್ಸ್ನ. ನೀವೆಲ್ಲರೂ ಕೂಡ ಬಹಳನೇ ಖುಷಿ ಪಡ್ತೀರಾ ಆ ಸೀಕ್ವೆನ್ಸ್ ನೋಡಿದ್ರೆ. ಅದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಸಿಚುಯೇಷನ್ನು ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೂ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ಲ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂಥರ ಖುಷಿ ವಿಚಾರ, ಫೈನಲಿ ನಮ್ಮ ಸಿನಿಮಾವನ್ನು ಈ ಥರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವೇಶು ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಈ ರೋಲ್ ಬಗ್ಗೆ ಹೇಳಬೇಕು, ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ರಂಗಭೂಮಿ ಕಲಾವಿದೆ. ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಿಂದನೇ. ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ. ಯಾಕಂದರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬ ಅವಕಾಶ ಇತ್ತು. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು. ಹಾಗೆ ಚಂದನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹಾಗೆ ನೀವು ಆಲ್ರೆಡಿ ಈಗ ಸಾಂಗ್ ನೋಡಿದ್ದೀರಾ, ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಶಶಾಂಕ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ DOP ಸರ್ ಕೂಡ ತುಂಬ ಫ್ರೇಮ್ಸ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನನಗೆ ನೋಡ್ತಾ ನೋಡ್ತಾ ಈ ಥರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನ್ನಿಸ್ತು. ಸೊ ಓವರಾಲ್ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಏಪ್ರಿಲ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ, ನಮ್ಮ ಸಿನಿಮಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮಾರು ಇದರಲ್ಲಿ ಮಾಡಿದ್ದೀನಿ ಸರ್. ಸಂಚಯದಲ್ಲಿ, ಮುಖ್ಯವಾಗಿ ಸಂಚಯ ತಂಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಆಮೇಲೆ ಕಥಾಸ್ಯ, ಈ ಥರ ಹಲವಾರು ಸಿನಿಮಾ. ಇಲ್ಲ, ಈಗ ರೀಸೆಂಟಾಗಿ ಭಾವತಿರಯಾನ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಅದು ಬಿಟ್ಟು UIL ಒಂದು ಚಿಕ್ಕ ರೋಲ್ ಮಾಡಿದ್ದೆ. ಇಲ್ಲ ನಾನು ಟ್ರೋಲ್ ಸಾಂಗಲ್ಲ ಇದ್ನಲ್ಲ ಸೆಲ್ಫ್ ಫ್ರೇಮ್ನಲ್ಲಿ. ಹೌದು, ಖಂಡಿತವಾಗ್ಲೂ ಸರ್. ಯಾಕಂದರೆ
ಹೌದೌದು, ಅದಕ್ಕೆ ಐ ವಿಲ್ ಫಾರ್ ಎವರ್ ಥ್ಯಾಂಕ್ಫುಲ್ ಎಲ್ಲರಿಗೂ ಕೂಡ. ಬಟ್ ಅದೇ ಹೇಗಂದ್ರೆ ಕಥೆನೇ ಕ್ಯಾರೆಕ್ಟರ್ ಹಾಕಿ ಬರ್ದಿದ್ದಾರೆ ಸರ್, ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಆ್ಯಂಡ್ ಪರ್ಫಾರ್ಮೆನ್ಸಿಗೆ ತುಂಬ ಅವಕಾಶ ಇತ್ತು ಈ ಕ್ಯಾರೆಕ್ಟ್ರಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇದು ಎಲ್ಲರಿಗೂ ಎಷ್ಟಾಗುತ್ತೋ ಅಷ್ಟು ರೀಚ್ ಆಗಲಿ ಅಂತ ನಾನು ಹೋಪ್ ಮಾಡ್ಕೋತಾ ಇದ್ದೀನಿ. ಹೇಗಾದರೂ ಒಟ್ಟು ಫೇಮಸ್ ಆಗಲಿ ಸರ್, ಟ್ರೋಲ್ ಹಾಕಾದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು ಅನುಷಾ, ಆಲ್ ದಿ ವೆರಿ ಬೆಸ್ಟ್. ಅನುಷಾ ವಾಯ್ಸ್ ಒಂಥರ ಸ್ವೀಟ್ ಆಗಿದೆ, ಚೆನ್ನಾಗಿದೆ ಕೇಳೋದಕ್ಕೆ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಫಸ್ಟು ಆ್ಯಂಕರ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಎಲ್ಲರ ಜೊತೆ ಮಾತಾಡಿಸಿ ಕೊನೆಗೆ ಮೈಕ್ ಕೊಟ್ಟಿದ್ದಕ್ಕೆ. ಈಗ ಇವ್ರು ಹೇಳಿರೋದನ್ನೇ ಒಂದು ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಟ್ಟೋಗುತ್ತೆ. ಫಸ್ಟು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ, ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸಿಗೆ ನಮಸ್ಕಾರ. ನಮ್ಮ ಗುರುಗಳು ಯುವತಿರ ಸರ್ ಬಂದಿದ್ದಾರೆ, ತುಂಬ ಖುಷಿ ಆಯಿತು ಇವತ್ತು. ಮತ್ತು ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಸಿನಿಮಾ ಅಂತ ಬಂದರೆ ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನೇನೆ ಇಲ್ಲಿ. ಸರಿ ಏನು ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಟೇಸ್ಟ್ ಬಂತು ಒಂದು ಟೈಮಲ್ಲಿ. ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದಾನೆ ಧನುಷ್ ಅಂತ. ಏನೋ ಮಾಡೋದು ಇವಾಗ ಅಂದರೆ ಹೀರೋ ಆಗ್ಬಿಡು ಮಗ ಅಂದ. ಅವ್ನು ಬೇರೆ ಏನು ಹೇಳಿ. ಸೊ ಹಂಗೆ ಆಯಿತು ಅವ್ನು ಹೇಳ್ದಂಗೆ. ಸಿನಿಮಾದಲ್ಲಿ ತುಂಬ ಸಪೋರ್ಟಾಗಿ ಬಂದಿದ್ದು ಅಂತಂದರೆ ಭೀಮೇಶ್ ಬಾಬು ಸರು, ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅದಕ್ಕೆ ಮುಂಚೆ ಒಂದು ಟೀಮ್ ಇತ್ತು, ನಾನು ಆವಾಗ ಆ ಟೀಮ್ ಇಟ್ಕೊಂಡಿರೋ ನಾನು ಖಂಡಿತ ಸಿನಿಮಾ ಮಾಡ್ತಿರಲಿಲ್ಲ. ಅವ್ರು ಬಂದು ಕಟ್ಕೊಟ್ಟಿದ್ದಂಥ ತಂಡನೇ ನಮ್ಮ ಶಶಾಂಕ್ ಸರ್ರು, DOP ಸರ್ರು, ನಿರ್ದೇಶಕರು ಎಲ್ಲರೂ. ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಬಂದಿದ್ದೀವಿ ಅಂತಂದರೆ ನಮಗೆ ಒಂದು ಸ್ವಲ್ಪ ಆಶ್ಚರ್ಯನೇ. ತುಂಬ ಕಷ್ಟಪಟ್ಟಿದ್ದೀವಿ ಇದಕ್ಕೆ, ಟೆಕ್ನಿಕಲಿ ಆಗಿರಲಿ, ಪ್ರತಿಯೊಂದಕ್ಕೂ ಲೊಕೇಶನ್ ಹುಡ್ಕೋದಿಂದ ಆಗಿರಲಿ. ಹಾಂ ಸರ್, ಏನೂ ಇಲ್ಲ, ಫಸ್ಟು ಪ್ರೊಡ್ಯೂಸರ್ ಹುಡುಕ್ತೆ. ಸಿನಿಮಾ ಹೆಂಗ್ ಮಾಡಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು. ಹೆಂಗೋ ಹಿಡಿದಾಗ್ತದೆ ಸರ್ ಪ್ರೊಡ್ಯೂಸರ್ನ. ನಮ್ಮ ಟಿ ಕುಮಾರ್ ಸರ್ ತುಂಬ ಕಷ್ಟಪಟ್ಟು, ಅಂದರೆ ಹೋಗಿದ ತಕ್ಷಣ ಅವ್ರಿಗೆ ಏನಪ್ಪ ಏನು ಮಾಡ್ತಿದ್ದೆ ಸರ್, ನಾನು ಮತ್ತೆ ಜಿಮ್ ಮಾಡ್ಬಿಡ ನಾವು ಒಂದು ಸರ್. ಆಲ್ರೆಡಿ ಒಬ್ರು ದೊಡ್ಡವ್ರು ನಂಗೆ ಜಿಮ್ ಮಾಡಿಕೊಟ್ಟವ್ರೆ, ನೀವೇನಾದ್ರು ಬೇರೆ ಮಾಡಿ ಅಂತಾಗ ಸರ್ ಏನು ಮಾಡಬೇಕು ಅಂತಂದಾಗ ಇವ್ರ ಜೊತೆ ಅವ್ರ ಹತ್ರ ಮಾತಾಡಿದಾಗ ಆಯಿತು ಸರಿ ಆಯಿತು, ಏನು ಬಜೆಟು, ಈ ಥರ ಬಜೆಟು. ಹೋಯ್ತಾ 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 ಅದು ಒಂದು ಡಬ್ಬಲ್ಲು ತ್ರಿಬ್ಬಲ್ಲು ಆಗೋಯ್ತು. ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ, ಸಿನಿಮಾ ಜವಾಬ್ದಾರಿ. ಅವ್ರಿಗೆ ಒಪ್ಪಿಗೆ ಮೇಲೆ ಆಗಿರೋದು ಒಟ್ಟಿನಲ್ಲಿ, ಅದೇನು ಸಮಸ್ಯೆ ಇಲ್ಲ. ಇಲ್ಲ ಸರ್, ಏನಿಲ್ಲ, ಏನು ತಗೊಂಡಿಲ್ಲ, ಎಲ್ಲ ಇವರೇ ಮಾಡಿಸಿದ್ದು. ಆನ್ ದ ಸ್ಪಾಟ್ ನಡೆದಿದ್ದಲ್ಲಿ ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಬಹಳ ಅವತ್ತು ಪ್ರಶಂಸೆ ಕೊಟ್ಟರು ಸರ್. ನಿಜವಾಗ್ಲೂ ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ, ಸ್ಟಂಟ್ಸ್ ಅಷ್ಟೇನೆ ಅಲ್ಲ, ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಅಷ್ಟು ಚಿಕ್ಕ ಟೈಮಲ್ಲೇ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ. ಬರುತ್ತೆ ಸರ್ ಎಲ್ಲ ಒಟ್ಟಿನಲ್ಲಿ ಎಲ್ಲ ನಿಮ್ಗಳ ಸಪೋರ್ಟಿಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದ್ದೀವಿ ಎಲ್ಲ ಸೇರಿಕೊಂಡು. ನಮ್ಮ ಮೇನ್ ಶಿವಕುಮಾರ್ ಸರ್ ಅಂತ ಅವರು ಅಂದರೆ ಇನಿಷಿಯಲಿ ಹೋಗ್ತಾ ಹೋಗ್ತದೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಒಂದು ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವ ಸರ್, ಸುಮ್ಮನೆ ಏನು ಕೇಳ್ದಂಗೆ ಕೊಟ್ಬಿಟ್ರು ನನಗೆ. ಸೊ ಆಮೇಲೆ ನಾವು ಹೋಗಿ ತೋರಿಸಿ ಈ ಥರ ಶೂಟ್ ಮಾಡ್ತಾಯಿದ್ವಿ. ಅವ್ರ ಶೂಟಿಂಗ್ ಸೆಟ್ಗಳು ಬಂದು US ಇಂದ ಡೈರೆಕ್ಟಾಗಿ ಶೂಟಿಂಗ್ ಸೆಟ್ಗಳಿಗೆ ಬರ್ತಾಯಿದ್ರು ಅವರು. ಅವ್ರು ಬಂದು ಹೌದು ಈ ಥರ ನಡೀತಾ ಇದೆಯಾ, ಇದಕ್ಕೆ ಈ ಥರ ಖರ್ಚು ಆಗ್ತಿದ್ಯಾ, ಸರಿ ಆಯಿತು. ಏನೋ ಆ ಖರ್ಚಿಗೆ ತಕ್ಕನಾಗಿ ಶೂಟಿಂಗ್ ಮಾಡಿಲ್ಲ ಅಂತಂದರೆ ತಪ್ಪಾಗ್ಬಿಡುತ್ತೆ. ಆ ಖರ್ಚಿಗೆ ತಕ್ಕನಾಗೆ ನಾವೊಂದು ಒಳ್ಳೆಯ ರೀತಿಲಿ, ಯಾಕಂದರೆ ಮಾರ್ಕೆಟಲ್ಲಿ ಶೂಟ್ ಮಾಡೋದು ತುಂಬ ಕಷ್ಟ ಇತ್ತು ಸರ್. ಯಾಕಂದರೆ ಆ ಲೊಕೇಶನ್ ಚಾರ್ಜಸ್ ಆಗಿರಲಿ, ಆ ಜನಗಳನ್ನ ಇದು ಮಾಡೋದಲ್ಲಿ, ಆಮೇಲೆ ನಾವು ಅದೆಲ್ಲ ಸೆಟಪ್ ಮಾಡೋಕ್ಕೇನೆ ನಾವೇ ಅರ್ಧ ದಿನ ಹೋಗ್ಬಿಡ್ತಿತ್ತು. ಆವಾಗ ನಾವಿನ್ನು ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾಯಿತ್ತು. ಸೊ ಹಂಗಾಗಿ ಖರ್ಚುಗಳು ಮತ್ತು ಹೊರಗಡೆ ಸಾಂಗ್ಸ್ಗಳು 5-6 ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರಲಿ, ಮತ್ತು ಫೈಟ್ ಮಾಸ್ಟರ್ಗಳಂತೂ ನಾನು ತುಂಬ ನೆನೆಸ್ಕೊತೀನಿ. ವಿಕ್ರಮ್ ಅವ್ರು ಸರ್ ಮತ್ತು ಮಾಸ್ ಮಾದ ಸರು. ಅವರು ಹೆಂಗೆ ಅಂತಂದರೆ ಹೊಸೊಬ್ಬ ಅಂತ ಅಂದರೆ ನೀನು ಕಷ್ಟಪಡೋಕೆ ರೆಡಿ ಇದೆಯಾ ಅಂದಮೇಲೆ ನಾನು ಕಷ್ಟ ಕೊಡೋಕೆ ರೆಡಿ ಇದ್ದೀನಿ, ಮಾಡು, ಟಫಾಗಿ ಮಾಡು. ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡಿಕೊಂಡು, ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ರಾಜು ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಅವರು ಅಷ್ಟೇ ತುಂಬ 5 ಸಾಂಗ್ ಅವರೇ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು.
ಈ ಸಿನಿಮಾ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಫಸ್ಟು, ಯಾಕೆಂದರೆ ಫಸ್ಟ್ ಸಿನಿಮಾ ಅಲ್ವಾ, ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೀರಿಯೆನ್ಸು. ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಆಗಲಿ ಮೇಡಮ್, ಕಾಸ್ಟ್ಲಿ ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ ಎಲ್ಲರೂ ಅವರು ಆ್ಯಕ್ಚುಲಿ 6 ಮಂತ್ ಜರ್ನಿ ನಮ್ಮದು ಮೇಡಮ್ದು. ಬೇರೆ ನಮ್ಮ ಯೋಗೇಶ್ ಥ್ರೂ, ಯೋಗಿ ಬ್ರದರ್ ಇದ್ದಾರೆ ಅವ್ರ ಥ್ರೂ, ಮತ್ತು ನಮ್ಮ ಸಿನಿಬಸ್ ಅರುಣ್ ಥ್ರೂ ಪರಿಚಯ ಆದರು ಮೇಡಮು. ಇಲ್ಲಿವರೆಗೂ ಇವತ್ತಿನ ಸ್ನೇಹ ಬಂದಿದೆ. 6 ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಿ, ಆ್ಯಕ್ಚುಲಿ ನಾವು ಸಿನಿಮಾ ಸೇಲ್ ಮಾಡಿ ರಿಲೀಸ್ ಮಾಡಬೇಕನ್ನೋ ಪ್ಲ್ಯಾನಲ್ಲಿದ್ವಿ. ಈಗ ಎಲ್ಲರಿಗೂ ಗೊತ್ತಿರೋಂಗೆ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತೊಗೊಂಡು, ಅಂದರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಕೂತ್ರೆ ಆಗಲ್ಲ, ರಿಲೀಸ್ ಮಾಡಿಬಿಡೋಣ, ಚೆನ್ನಾಗಿ ಬಂದಿದೆ ಸಿನಿಮಾ, ಬರೋಣ ಅಂತೇಳಿ ಬಂದರು. ನಾವು ಆ್ಯಕ್ಚುಲಿ 18ನೇ ತಾರೀಕು ಅಂತೇಳಿ 1.5 ತಿಂಗಳಿಂದಲೂ ಪ್ಲ್ಯಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ. ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ. 18ನೇ ತಾರೀಕು ಬರ್ತಾಯಿದ್ದೀವಿ, ಎಲ್ಲರೂ ನೋಡಿ ಆಶೀರ್ವದಿಸಿ. ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ. ನನಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ, ಮೈಸೂರು ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಆ್ಯಕ್ಷನ್ಸ್ ಆ ಕಡೆ ಚೆನ್ನಾಗಿ ತೊಗೋತಾರೆ. ಸೊ ಓವರಾಲ್ ಒಂದು 100-120 ಸೆಂಟ್ರ್ ಪ್ಲ್ಯಾನ್ ಮಾಡಿದ್ದೀವಿ ಎಂಟೈರ್ ಕರ್ನಾಟಕ. ಥ್ಯಾಂಕ್ ಯು. ಆ್ಯಂಡ್ ದೆನ್ ಚಂದನ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಅವರು ನೋಡೋಕೆ ಇಲ್ಲಿ ಸುಮ್ಮನೆ ಇಷ್ಟೇ ಮಾತಾಡಿದ್ರು, ಬಟ್ ಅವ್ರು ನಿಜವಾಗ್ಲೂ ಕದಿಮನೆ, ಮಾತಾಡಬೇಕಾದ್ರೇ ಎಲ್ಲ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ ಮಾತಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು. ನೀವು ತಾನೇ ಹೇಳಿದ್ದು ನಂದು ಒರಿಜಿನಲ್ ಕ್ಯಾರೆಕ್ಟರ್ ಹೇಳೋಣ ಅಂತ.